ಒಂದೇ ಮಾತು ಹೇಳುತ್ತೇನೆ, ಎಲ್ಲಂತ ಭಕ್ತರು ಅನಂತ ಇರುವರು, ನಿನ್ನಂಥ ಸ್ವಾಮಿ ಎನಗಿಲ್ಲ. ನಿಮಗೆಲ್ಲ ಭಾಳ ಹೇಳಬೇಕಾಗಿದೆ. ಯಾಕೆಂತಂದರೆ ಜಗತ್ತಿನಲ್ಲಿ ದೇವರು ಒಬ್ಬರೇ ಇದ್ದಾನೆ, ಭಕ್ತರು ಮಾತ್ರ ತುಂಬ ಇದ್ದಾರೆ. ಕೆಲವು ಸಲ ಬೇಸರ ಅಂತೇಳಿ ನಮಗೆ ಆದರೆ ದೇವರು ಎಲ್ಲೂ ಬೇಸರವಿಲ್ಲ. ಹಾಗೆ ಸ್ವಾಮಿಯವರಿಗೆ ಕೋಟಿ ಕೋಟಿ ಭಕ್ತರಿದ್ದಾರೆ. ಯಾವತ್ತೂ ಅವರಿಗೆ ಅವರ ಮುಖದಲ್ಲಿ ಅವರ ಒಂದು ವ್ಯತ್ಯಾಸವೂ ಇರುವುದಿಲ್ಲ. ಎಲ್ಲ ಭಕ್ತರ ಮೇಲೆ ಅಷ್ಟೇ ಅದು ಆ ಭಗವಂತನ ದಿವ್ಯ ಸಾನ್ನಿಧ್ಯವನ್ನು ನಾವು ಅವರಲ್ಲಿ ನೋಡ್ತೇವೆ. ಹೀಗಾಗಿ ಅಂತಹ ಗುರುಗಳ ಕರುಣೆಯನ್ನು ಪಡೆಯಬೇಕಾಗಿದ್ದರೆ ಕೋಟಿ ಕೋಟಿ ಜನ್ಮದ ಪುಣ್ಯ ಇದ್ದರೆ ಮಾತ್ರ ನಮಗೆ ಸಾಧ್ಯವಾಗುತ್ತೆ, ಇಲ್ಲೇ ಆಗೋದಿಲ್ಲ. ಅವರು ಕೃಪೆ ಮಾಡಿ ದಯಮಾಡಿ ಅನುಗ್ರಹ ಮಾಡಿದರೆ ಮಾತ್ರ ಕಾರ್ಯಗಳು ಸಿದ್ಧವಾಗುತ್ತೆ. ಇವತ್ತು ಸರ್ವಮೂಲ ಗ್ರಂಥಗಳನ್ನು ನಾವಿಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಸ್ವಲ್ಪ ದಿನಗಳಿಂದ ಮಾತ್ರ. ಸ್ವಾಮಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ಅವರು ಒಂದು ಪ್ರಸಂಗದಲ್ಲಿ ಸ್ವಾಮಿಗಳು ನಾನು ನೋಡಬೇಕು ಹೋಗಿದ್ದೆ ನೋಡಿ ಆಗಲಿಲ್ಲ. ಅವರು ಏನೋ ಒಂದು ಬೇರೆ ಥರದ ಪ್ರಸಂಗ ಇತ್ತು, ನಾನು ಕೇವಲ ಪ್ರಾರ್ಥನೆ ಮಾಡಿದ್ದೆ. ಆಮೇಲೆ ಅವ್ರು ಸ್ವಲ್ಪ ಅನಿಸ್ತು, ಏನಪ್ಪ ಈ ಥರ ಆಯ್ತಲ್ಲ ಅಂತ. ಆದರೆ ಎರಡನೇ ಸಲ ಹೋದಾಗ ಒಂದು ಪುಸ್ತಕನೇ ಮಾಡ್ಕೊಂಡು ಹೋಗಿ ಸಮರ್ಪಣೆ ಮಾಡುವಂತಹ ಒಂದು ನಿರ್ಧಾರ. ಯಾಕೆ ಅಂತಂದರೆ ನಮ್ಮಲ್ಲಿ ಒಬ್ಬ ಇದ್ದಾರೆ, ಯಾರು ಹೆಸರು ಹೇಳೋದಿಲ್ಲ, ಒಬ್ಬ ಭಕ್ತರು ಸತ್ಯವಿಜಯನಗರಕ್ಕೆ ಹೋಗಬೇಕಾಗಿತ್ತು. ಹೋದರು. ಅವ್ರಿಗೇನೋ ಕಷ್ಟ ಮನಸ್ಸಿನಲ್ಲಿ ಬಹಳ ಶ್ರಮವಾಗಿತ್ತು. ಸ್ವಾಮಿ ಹೇಳಿ ಮಂತ್ರಾಕ್ಷ ಹೋಗಬೇಕು ಅವರಿಗೆ ಹೇಳಿದಾಗಲೇ ಬಂದ್ಬಿಟ್ಟು ಬಂದರೆ ಕಾರಿನ ಇಟ್ಕೊಂಡು ಮನೆಗೆ ಬರೋದ್ರೊಳಗೆ ಅವ್ರಿಗೆ ಕೆಲಸ ಆಗಬೇಕು. ಕೆಲಸ ಅದ್ರ ಫೋನ್ ಕೇಳಿದಾಗಲೇ ನಾನು ಸವಲತ್ತೆ ಮಂತ್ರಾಕ್ಷ ಮಾಡಿದ್ದೆ, ಹೇಳಿಕ್ಕೂ ಆಗಲಿಲ್ಲ, ಆದರೆ ನನ್ನ ಉತ್ತಮವಾಗಿರ್ತಕ್ಕಂತಹ ಕೆಲಸವಾಯಿತು ಅಂತ ಹೇಳಿ. ಹೀಗಾಗಿ ದೇವರ ಹತ್ರ ಹೋಗಿ ನಾವು ಪ್ರತ್ಯೇಕವಾಗಿ ಬಾಯಿಗೂ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸಿನದನ್ನ ಮನಸ್ಸಿನಲ್ಲೇ ಹೇಳಿಕೊಂಡ್ರು ಕೂಡ ದೇವರು ಹೇಗೆ ಅನುಗ್ರಹ ಮಾಡ್ತಾನೋ ಹಾಗೆ ಗುರುಗಳ ದ್ವಾರ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹೀಗಾಗಿ ಈ ಸರ್ವಮೂಲ ಗ್ರಂಥದ ಬಗ್ಗೆ ಹೇಳಬೇಕಾದ ಬಹಳಷ್ಟಿದೆ, ನನಗೇನು ಮಾತಾಡೋದಿಲ್ಲ. ಒಂದೇ ಒಂದು ನಾವು ಮಾಡುವಂತಹ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ಅವರಿಗೆ 10 ಸಲ ಪ್ರಾರ್ಥನೆ ಮಾತ್ರ ಹೇಳ್ತೇನೆ. ಇವತ್ತು ನಮ್ಮ ಗುರುಗಳು ಪ್ರಾರ್ಥನೆ ಮಾಡಿದ್ದನ್ನೇ ಹೇಳ್ತೇನೆ. ನಾವು ಮಾಡುವ ಕಾರ್ಯ ಗುರುಗಳಿಗೂ ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೆ ಪ್ರೀತಿಯಾಗಬೇಕು, ಸಂತೋಷವಾಗಬೇಕು, ಜನ್ಮ ಜನ್ಮಾಂತರಕ್ಕೂ ಅವರ ಅನುಗ್ರಹ ಸಿಗಬೇಕು ಅಂತ ಇಷ್ಟನ್ನು ಮಾತ್ರ ನಾನು ವೈಯಕ್ತಿಕವಾಗಿ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ, ಇನ್ನೊಂದೆರಡು ಚಿಕ್ಕ ಕೆಲಸ ಅನೇಕ ಭಕ್ತರು ಸೇರಿಕೊಂಡು ಲಕ್ಷ್ಮೀ ಶೋಭಾನ ಮಾಡಿದ್ದಾರೆ. ಅದು ಒಂದು ವಿಚಿತ್ರವೇ. ಸುಮಾರು ಸ್ವಾಮಿಗಳೇ ಹೋಗ್ತಾರೆ ಬಂದಾಗ ಅವರು ದಾನ ಮಾಡಿದ್ದು, ಅಲ್ಲಿ ಸಂಗ್ರಹ ಮಾಡಿದ್ದು. ನಾವು 33 ಲಕ್ಷ ಅಂತ ಹೇಳ್ತೀವಿ, ಅದನ್ನು ವಿಶ್ವಾಸ ಅಂತ ಅಂದ್ಕೊಂಡು. ವಿಚಿತ್ರ ಅಂದರೆ ಅದರಲ್ಲಿ ಸುಮಾರು ಇವಾಗ 20 ಗ್ರೂಪ್ಗಳಿದೆ. ಅದರಲ್ಲಿ ಒಂದು 200-300 ಜನ ಇದ್ದಾರೆ. ಬೇರೆ 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 ಊರುಗಳಿದ್ದಾರೆ, ಇನ್ನೂ ಬೇರೆ ಬೇರೆ ಊರು ಬಂದಿದ್ದಾರೆ. ತಿರುಪತಿ ಹಾಗೂ ಹೊಸೂರು, ತಮಿಳುನಾಡು, ಮಹಾರಾಷ್ಟ್ರ, ಬೇರೆ ಬೇರೆ ಎಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಪ್ರತಿನಿತ್ಯ ಪಾರಾಯಣ ಮಾಡಿ ನಿರ್ವ್ಯಾಜವಾಗಿ ಏನು ಅಪೇಕ್ಷೆ ಇಲ್ಲದೆ ಪಾರಾಯಣ ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಕಾರಣ ಏನಂದ್ರೆ ಸಾಮರ್ಥ್ಯ ಏನೇನು ನಾವೇನು ಏನೇನೂ ಇಲ್ಲ. ಕೇವಲ ನಾನೊಬ್ಬರು ಇಲ್ಲಿ ಶ್ರೀಮತಿ ಸರಸ್ವತಿ ಇದ್ದಾರೆ, ಅವರಿಗೆ ಸಾಕ್ಷರಕ್ಕೆ ಏನಾದ್ರು ಕಾರಣ ಮಾಡ್ತಾರೆ, ಸರಿ ಕಾರಣ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಹೇಳಿದೆ, ಕಾರಣ ಇಲ್ಲದೆ ಮಾಡೋ ಭಕ್ತರೇ ನಿಜವಾದ ಭಕ್ತರು. ಅದು ವಾಸ್ತವಿಕವಾಗಿ ನಡೆದಿತ್ತು ಅಂತ ಹೇಳ್ತಾರೆ. ಹೀಗಾಗಿ ಇಷ್ಟು ದಿನ ಅತ್ಯಂತ ನಿಜವಾಗಿ ಯಾರೇನು ಅಪೇಕ್ಷೆ ಇಲ್ಲ, ಇಷ್ಟೇ ಸಮರ್ಪಣೆ ಮಾಡೋದು. ಈಗ ನಾವು 33 ಲಕ್ಷ ಸಮರ್ಪಣೆ ಹೇಳಿಬಿಟ್ಟೆ, ಆಗ ಆಗಿದ್ದು ಮಾತ್ರ ಅದಕ್ಕೆ ಮಾತ್ರ ನಾವು ಉತ್ಸಾಹ ಮಾಡಿದ್ವಿ. ಈಗ 3 ಲಕ್ಷ ಮಾತ್ರ ಆಗಿದೆ, 33 ಲಕ್ಷ ಆಗಿಲ್ಲ. ಆದರೆ ಸಾಮಾನ್ಯಕ್ಕೆ ಪ್ರಾರ್ಥನೆ ಮಾಡೋದಂತಂದ್ರೆ ಈಗ ಅತಿ ಮಾತ್ರ ಸಂಕಲ್ಪ ಮಾಡಿದ್ದೇವೆ.
ಇನ್ನೊಂದು ಅಧಿಕವಾಗಿ ಬರುತ್ತೆ. ಅಷ್ಟರೊಳಗೆ 33 ಲಕ್ಷ ಮಾಡಿ ನೀವು ನಾವು ಸಮರ್ಪಣೆ ಮಾಡ್ತೀವಿ. ಹಾಗೆ ಸ್ವಾಮಿಗಳಿಗೆ ನಾವು ಮಾಡಬೇಕು. ಎಲ್ಲರಿಗೂ ಆ ಉತ್ಸಾಹ, ಶ್ರದ್ಧೆ, ನಿಷ್ಠೆ ಬರುವಂತೆ ಅನುಗ್ರಹ ಮಾಡಬೇಕು. ನಾವು 10 ಲಕ್ಷ ಮಾಡಿದಾಗ ಅದನ್ನು ಸ್ವೀಕಾರ ಮಾಡಿ ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಅಂತ ಈಗಲೇ ಅದನ್ನು ಪ್ರಾರ್ಥನೆ ಮಾಡ್ತಾ, ಈಗ ಮೊಟ್ಟ ಮೊದಲಿಗೆ ಆ ಸರಬದ ಗ್ರಂಥಗಳ ಒಂದು ಅವರ ಅಂತಃದಿಂದ ಅದನ್ನು ರಾಮದೇವರು ಸಮರ್ಪಣೆ ಮಾಡಿ ನಮ್ಮೆಲ್ಲ ಭಕ್ತರನ್ನು ಅನುಗ್ರಹ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಹರೇ ನಮಃ. ಹೀಗೆ ತಮಿಳು ಭಾಷೆಯಲ್ಲಿ ಅದು ಆಗಿದ್ದು, ಅದು ಕೂಡ ಗುರುಗಳ ಸತ್ಯಾನುಭವಿಗಾಗಿ ಮಾತನ್ನು ನಮಗೆ ನೆನಪಿಸಿಕೊಡ್ತಾರೆ. ನಮ್ಮ ಜೀವನದ ಏನಾದರೂ ಒಳ್ಳೆ ಕೆಲಸ ಆದರೆ ಅದು ಗುರುಗಳ ಸಂಕಲ್ಪ, ಗುರುಗಳ ಇಚ್ಛೆ ಅದಕ್ಕೆ ನಡೆಯುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪುಸ್ತಕ ಶ್ರೀಹರಿಸ್ಥಿತಿ ಅಂತ, ಅದನ್ನು ತಮಿಳು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನು ಮಾಡಿದೆ. ಅದನ್ನು ನಮ್ಮ ಪ್ರೊಫೆಸರ್ ವೆಂಕಟರಾಮನ್ ಅವರು ಮತ್ತು ಶ್ರೀಮತಿ ಅಮೂಲ್ಯ ಅವರು ಅದನ್ನು ಕೊಟ್ಟಿದ್ದಾರೆ. ಅವರು ಮುಂದೆ ಬರಬೇಕು, ಮುಂದೆ ಬರಬೇಕು. ಆ ವಿಶೇಷವಾದ ಸೇವೆಯನ್ನು ಅವರು ಮಾಡಿದ್ದಾರೆ. ಸ್ವಾಮಿಗಳವರು ಎಲ್ಲ ಭಕ್ತರಿಗೆ ಮತ್ತು ಪ್ರಿಂಟ್ ಮಾಡುವುದಕ್ಕಾಗಿ ಕೂಡ ಅನೇಕ ಭಕ್ತರು ತಾವು ಸೇವೆ ಮಾಡಿದ್ದಾರೆ. ಅವರಿಗೂ ಸ್ವಾಮಿಗಳು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಶ್ರೀರಾಮಾಚಾರ್ಯ ಶ್ರೀರಂಗಂ ಅವರು ವಿಶೇಷವಾಗಿ ಇದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಒಂದು ಎಲ್ಲ ಅನೇಕ ವಿದ್ವಾಂಸರು ಮಾತುಗಳಿದೆ, ಸುಮಾರು 23 ವರ್ಷಗಳ ವಿದ್ವಾಂಸರು ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಆ ಸೇವೆಯನ್ನು ಮಾಡಿದ್ದಾರೆ. ಆ ಎಲ್ಲ ಸೇವೆಯನ್ನು ಗುರುಗಳ ಪಾತ್ರದಲ್ಲಿ ಸಮರ್ಪಣೆ ಮಾಡ್ತೇವೆ. ಮತ್ತು ಆನಂದರು ಅವರು ಕೂಡ ಇದರಲ್ಲಿ ಭಾಗವಹಿಸಿ ಸೇವೆಯನ್ನು ಮಾಡಿದ್ದಾರೆ. ಕೆಲವು ನಿಮಿಷ ಅವರು ಮಾತನಾಡಿದ್ದಾರೆ. ವಿವಾದಗಳ ಜನಾಂಗಗಳಲ್ಲಿ ಜನ್ಮನಿರ್ಮಾಂತರೇಶ್ವರಿ ಶ್ರೀ ಗುರುದೇವ ನಮ್ಮ ದಿವ್ಯ ಆಗಮನದಿಂದ ಯಾವ ಚೆನ್ನೈ ಪ್ರದೇಶವನ್ನು ತಂಪಾಗಿ ಮಾಡಿಸಿ ಇಲ್ಲಿ ಬಂದು ತಮ್ಮ ಅಮೃತೋಪದೇಶದಿಂದ ಎಲ್ಲ ಸಾಧಕರ ಮನಸ್ಸನ್ನು ತಂಪನ್ನಾಗಿ ಮಾಡತಕ್ಕಂತಹ ದಿವ್ಯ ಉಪಸ್ಥಿತಿಯ ಶ್ರೀಮಾನಂದಗಳವರ ಚರಣ ಸನ್ನಿಧಾನದಲ್ಲಿ ಒಂದು ಎರಡು ಮಾತನ್ನು ಹೇಳಿಕೊಳ್ಳುತ್ತೇನೆ. ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಈಗೇನು ಶ್ರೀಮಾನಂದಗಳವರ ಮೂಲಕವಾಗಿ ಸರ್ವಭೂತ ಗ್ರಂಥದ ಸಂಸ್ಕೃತ ಭಾಷೆ ಹಾಗೂ ತಮಿಳು ಭಾಷೆಯಲ್ಲಿ ಅನಾವರಣ ಆಗಿದೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಆತ್ಮೀಯ ಮಿತ್ರರು ಶ್ರೀಧರ ಜೋಶಿಯವರು ಯೋಜನೆ ಹಿತಾಯ ಅಂತ ಹೇಳಿದಂತೆ ನಮ್ಮನ್ನು ಈ ಕಾರ್ಯಕ್ಕೆ ಒಂದು ಹಿತವಾದ ಕಾರ್ಯವನ್ನು ಆಚಾರ್ಯರ ಸೇವೆ ಎನ್ನುವ ಹಿತವಾದ ಕಾರ್ಯಕ್ಕೆ ನಮ್ಮ ಯೋಜನೆ ಮಾಡಿ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಪಂಚಮಿಯಿಂದ ಪ್ರಾರಂಭ ಮಾಡಿ ದಶಮಿಯವರೆಗೆ ಅವರ ಮನೆಯಲ್ಲೇ ಉಳ್ಕೊಂಡು ಸುಮಾರು 8-10 ತಾಸುಗಳ ಕಾಲ ಸಂಸ್ಕೃತದಲ್ಲಿರತಕ್ಕಂತಹ ಏನು ಆ ಭಾಷೆ ಇದೆ ಆ ತಮಿಳಲ್ಲಿ ಅದನ್ನು ಪ್ರೂಫ್ ರೀಡಿಂಗ್ ಮಾಡುವ ಒಂದು ಸೌಭಾಗ್ಯವನ್ನು ಕೊಟ್ಟರು. ಕೊನೆಯ ಅದನ್ನು ಪ್ರೂಫ್
ರೀತಿಯಾಗಿ ನಮ್ಮ ಕೃಷ್ಣರಾಜರು ಎನ್ ವೆಂಕಟೇಶ್ ಅವರು ಅವರು ಕೂಡ ವಿಶೇಷವಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ಅದೇ ರೀತಿಯಾಗಿ ಶ್ರೀಮತಿ ಅಂಬಿಕಾ ವೆಂಕಟರಾಮನ್ ಅವರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಈ ವಿದ್ಯಾರ್ಥಿಗಳಿಗೆ ಹಾಗೂ ಜೊತೆಗೆ ಅನೇಕ ಗ್ರಂಥಗಳನ್ನು ಅವರು ತಮಿಳು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಮಾಡಿದ್ದಾರೆ. ಇಂತಹ ಒಂದು ಪ್ರಸಂಗದಲ್ಲಿ ಸ್ವಾಮಿಗಳು ವಿಶೇಷವಾದ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಈ ಪ್ರಸಂಗದಲ್ಲಿ ವೆಂಕಟರಾಮನ್ ಅವರೀಗ 92 ಇಯರ್ಸ್ 92 ವರ್ಷ. ಈ ಇದರಲ್ಲಿ ವಿಶೇಷವಾಗಿ ಸೇವೆ ಮಾಡಿದ್ದಾರೆ. ಆಗಿಲ್ಲ ಸ್ವಾಮಿಗಳಿಂದ ಗ್ರಂಥ ಸೇವಾ ರತ್ನ ಎಂಬುದಾಗಿ ವಿಶೇಷವಾಗಿರ್ತಕ್ಕಂತಹ ಒಂದು ಪುರಸ್ಕಾರವನ್ನು ಮಾಡಬೇಕು. ಅದೇ ರೀತಿಯಾಗಿ ಶ್ರೀಮತಿ ಅಂಬಿಕಾ ವೆಂಕಟರಾಮನ್ ಅವರು ಕೂಡ ಇಷ್ಟು ವಯಸ್ಸಾದರೂ ಈ ಕಾಲದಲ್ಲಿ ಮಾಡಿದ್ದಾರೆ. ಅದರಂತೆ ಅಂಬಿಕಾ ವೆಂಕಟರಾಮನ್ ಅವರಿಗೆ ಗ್ರಂಥ ಸೇವಾ ಶಿರೋಮಣಿ ಅವರ ಶ್ರೀಮತಿ ತಾರಾ ಡಾಕ್ಟರ್ ಅವರು ಕೂಡ ವಿಶೇಷವಾಗಿ ನಮ್ಮ ಎಲ್ಲ ಪಂಡಿತರಿಗೆ ಸೇವೆ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ದಾರೆ. ಅದರಂತೆ ಶ್ರೀಮತಿ ಇಂದಿರಾ ಪದ್ಮಾವತಿ ಅವರು ನಾಗರಾಜ್. ಅದಾದ ಮೇಲೆ ನಮ್ಮ ರಂಗನಾಥ್ ಅವರು ಹಾಗೂ ರಾಘವೇಂದ್ರ ಅವರು ರಾಘವೇಂದ್ರ ಅವರ ಇಂದಿರಾ ಅವರು ಅನೇಕ 15 ವರ್ಷಗಳಿಂದ ಈ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಭವಾನಿಯವರು ಎಲ್ಲರಿಗೂ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಶ್ರೀಕೃಷ್ಣ ಸೇವಾ